ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹೇಳಿದೆ ನಾನು ಯಾರಪ್ಪ ನೆಕ್ಸ್ಟ್ ದುರ್ಗದ ದೊರೆ ಅಂತ. ಇವ್ರೇನ್ ಮಾಡ್ಬಿಡ್ತಾರೆ, ಇಮ್ಮಡಿ ಮದಕರಿ ನಾಯಕರಿಗೆ ಒಬ್ಬ ಸಾಕು ಮಗ ಇರ್ತಾನೆ ಅಂತ ತಗೊಂಬಂದು ಓಬಣ್ಣ ನಾಯಕ ಅನ್ನೋನು ಪಟ ಕಟ್ಬಿಡ್ತಾರೆ. ಶಕವರ್ಷ 1596ನೇ ಆನಂದ ಸಂವತ್ಸರದ ಮಾಘ ಶುದ್ಧ 2ರಲ್ಲಿ ಇಮ್ಮಡಿ ಮದಕರಿ ನಾಯಕರ ಸಾಕು ಮಗ ಓಬಣ್ಣ ನಾಯಕರಿಗೆ ಪಟ್ಟ ಕಟ್ಟಿದರು. ಆದರೆ ರಾಕ್ಷಸ ಸಂವತ್ಸರದ ವೈಶಾಖ ಶುದ್ಧ 5ನೇ ದಿವಸ ಠಾಣೆ ಗುರಿಕಾರರು ತಮಗೆ ಪಟ್ಟದ ಕಾಣಿಕೆಯಾಗಿ ಪದ್ಧತಿ ಪ್ರಕಾರ 1 ತಿಂಗಳ ಸಂಬಳವನ್ನು ಇನಾಮಾಗಿ ಕೊಡಲಿಲ್ಲವೆಂದು ತಿರುಗಿ ಬಿದ್ದು ಚಿಕ್ಕ ಬಾಗಿಲ ಬಳಿಯಲ್ಲಿ ಹೊಸ ದೊರೆ ಓಬಣ್ಣ ನಾಯಕ ತಲೆಯನ್ನ ಕತ್ತರಿಸಿ ಬಿಟ್ಟರು. ದುರ್ಗದಲ್ಲಿ ಯಾರಿಗೂ ಆಗ್ತಿರಲ್ಲ. ಫಸ್ಟ್ ಆಫ್ ಆಲ್ ಇಮ್ಮಡಿ ಮದಕರಿ ನಾಯಕರಿಗೆ ಪಟ್ಟ ಕಟ್ಟಿದ್ದೇ ದುರ್ಗದಲ್ಲಿ ಒಂದು ಅಸಮಾಧಾನದ ಹೊಗೆ ಇರುತ್ತೆ. ಆದರೆ ಯಾರು ಎದುರಾಡಕ್ಕಾಗದೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಯಾವಾಗ ಇಮ್ಮಡಿ ಮದಕರಿ ನಾಯಕರಿಗೊಬ್ಬ ಸಾಕು ಮಗ ಇದ್ದ, ಅವನು ಓಬಣ್ಣ ನಾಯಕ ಅಂತ ಒಬ್ಬನ ತಂದು ಕಟ್ತಾರೋ ಇವರ ಕೋಪ ಅಸ್ಫೋಟಗೊಳ್ಳುತ್ತೆ. ಅದೊಂದು ನೆಮ. ಏನು, ನಮಗೆ ಪಟ್ಟಗಾಣಿಕೆಯಾಗಿ ನಮ್ಗೊಂದು ತಿಂಗಳು ಸಂಬಳನ ಇನಾಮ ಕೊಡ್ಲಿಲ್ಲ ಅಂದ್ರೆ, ಸಂಬಳ ಒಂದು 100 ರೂಪಾಯಿ ಕೊಡ್ತಾ ಇದ್ರೆ ಪಟ್ಟ ಕಟ್ಟಿದ್ದ ತಿಂಗಳಲ್ಲಿ ಎಲ್ಲರಿಗೂ ಡಬಲ್ ಸಂಬಳ. ಪಟ್ಟ ಕಟ್ಟಿದ ಖುಷಿ ಎಲ್ರಿಗೂ ಡಬಲ್ ಸಂಬಳ ಕೊಡ್ತಿರ್ತಾರಾಗ. ಅದು ಕೊಡ್ಲಿಲ್ಲ ಅಂತೇಳಿ ರಾಜನ್ನೇ ಕೊಲೆ ಮಾಡ್ಬಿಡ್ತಾರ್ರಿ. ಅಂದ್ರೆ ಇದೊಂದು ನೆವ. ದುಡ್ಡು ಪಟ್ಟಗಾಣಿಕೆ ಕೊಡ್ಲಿಲ್ಲ ಅನ್ನೋದೊಂದು ನೆವ. ಇವನ್ ರಾಜನಾಗಬಾರ್ದು ಅನ್ನೋದೊಂದು ಇರುತ್ತೆ. ಹಂಗಾಗಿ ಅವನ ತಲೆ ತೆಗೆದು ಬಿಡ್ತಾರೆ. ಚಿಕ್ಕ ಬಾಗಿಲ ಬಳಿಯಲ್ಲಿ ಹೊಸದೊರೆ ಓಬಣ್ಣ ನಾಯಕನ ತಲೆಯನ್ನು ಹೊಯ್ದರು. ಕಾಟಪ್ಪ ನಾಯಕನ ಮಗ ಲಿಂಗಣ್ಣ ನಾಯಕನನ್ನು ಕೊಂದು ಹಾಕಿದರು. ಈ ಅವಾಂತರದಲ್ಲಿ ಇದೆಲ್ಲ ನಡೀತಿದ್ದಾಗ ಹಿರಿಯ ಮಗ ಕಸ್ತೂರಿ ರಂಗಪ್ಪ ನಾಯಕರ ಹಿರಿಯ ಮಗನಾದಂಥ ಗಂಡುಗೊಡಲಿ ಸರ್ಜೇರಾಯರ ಮಗನಾದಂಥ ಚಿಕ್ಕಣ್ಣ ನಾಯಕರು ದುರ್ಗವನ್ನ ತೊರೆದು ಹರಪನಹಳ್ಳಿಗೆ ಹೋಗಿ ಅಲ್ಲಿಂದ ಕಣಕುಪ್ಪೆಯನ್ನು ಸೇರ್ಕೊಂಡ್ಬಿಟ್ಟಿರ್ತಾರೆ. ನಂಗೆ ಇವ್ರ ಸವಾಸನೆ ಬೇಡ ಅಂತ. ಅರ್ಥ ಆಯ್ತಾ? ಇವರು ಕಸ್ತೂರಿ ರಂಗಪ್ಪನ ತರುವಾಯ ಜ್ಯೇಷ್ಠ ಸಂತತಿಗೆ ಸೇರಿದ ಮೊಮ್ಮಗನಾದ ಇವರಿಗೆ ಪಟ್ಟ ಆಗ್ಬೇಕಾಗಿತ್ತು. ಇದು ತಪ್ಪಿ ಹೋಗಿ 3ನೇ ಮಗನಾದಂಥ ಇಮ್ಮಡಿ ಮದಕರಿ ನಾಯಕರಿಗೆ ದೊರೆತನವನ್ನ ಕೊಟ್ಟಿದ್ದೇ ಜನಕ್ಕೆ ಆಗ್ತಿರಲ್ಲ. ಜನದ ಮನಸ್ಸಲ್ಲಿ ಏನ್ ಆಸೆ ಇತ್ತು? ಜನರ ಕಣ್ಣಿನಲ್ಲಿ ಗಂಡುಗೊಡಲಿ ಸರ್ಜೇರಾಯ ಹೀರೋ. ಅವತ್ತಿಗೆ ಅಫ್ಕೋರ್ಸ್ ಈಸ್ ಎ ಹೀರೋ. ಕಸ್ತೂರಿ ರಂಗಪ್ಪ ನಾಯಕರು ತೀರ್ಕೊಂಡ್ಬಿಟ್ಟಾಗ, ಅಂದ್ರೆ ಕಸ್ತೂರಿ ರಂಗಪ್ಪ ನಾಯಕರಿಗೆ ಮೊದಲೇ ಗಂಡುಗೊಡಲಿ ಸರ್ಜಾ ತೀರ್ಕೊಂಡ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಕೊರಗಿ ಕಸ್ತೂರಿ ರಂಗಪ್ಪ ನಾಯಕರು ತೀರ್ಕೋತಾರೆ. ಜನರ ಮನಸ್ಸಲ್ಲಿ ಏನಿರುತ್ತೆ, ಗಂಡುಗೊಡಲಿ ಸರ್ಜಾನೇ ಮುಂದಿನ ದೊರೆ ಆಗ್ಬೇಕು ಅಂತ ಇರುತ್ತೆ. ಅಫ್ಕೋರ್ಸ್ ದೊರೆ ಆಗ್ಬೇಕಾಗಿರುತ್ತೆ. ಅವ್ರು ತೀರ್ಕೊಂಡಿದ್ದಿಂದ ಅವ್ರ ಮಗನಾದಂಥ ಚಿಕ್ಕಣ್ಣ ನಾಯಕನನ್ನ ಕಸ್ತೂರಿ ರಂಗಪ್ಪ ನಾಯಕರು ಬದುಕಿರುವಾಗಲೇ ಪಟ್ಟ ಕಟ್ಟಬೇಕಾಗಿತ್ತು. ತಪ್ಪು ಮಾಡಿದ್ರು ಅಂತ ಜನರ ಮನಸ್ಸಲ್ಲಿ, ಅರಮನೆಯಲ್ಲಿ ಜನರ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ. ಅದು ಸಾಲದು ಅಂದಂಗೆ ಕಸ್ತೂರಿ ರಂಗಪ್ಪ ನಾಯಕರು ತೀರ್ಕೊಂಡ್ಮೇಲೆ ಅರಮನೆಯಲ್ಲಿದ್ದಂಥ ಜನ ಇವ್ರು ದೊಡ್ಡ ಮಗನ ಗಂಡುಗೊಡಲಿ ಸರ್ಜನ್ ಮಗನಾದಂಥ ಚಿಕ್ಕಣ್ಣ ನಾಯಕರಿಗೆ ಪಟ್ಟ ಕಟ್ಟದೆ ಅವ್ರ ಕೊನೆ ತಮ್ಮ ಇಮ್ಮಡಿ ಮದಕರಿ ನಾಯಕರಿಗೆ ಪಟ್ಟ ಕಟ್ಟಿದ್ದೇ ಇವ್ರಿಗೆ ಅಸಮಾಧಾನ ಇರುತ್ತೆ. ಆಯ್ತು, ಏನೋ ಒಂದು ಆಗ್ಲಿ ಅಂತ ತಡ್ಕೊಂಡಿರ್ತಾರೆ. ಇಮ್ಮಡಿ ಮದಕರಿ ನಾಯಕರಿಗೆ ಮಕ್ಕಳಿಲ್ಲದೆ ತೀರೋದ್ಮೇಲೆ ದೊಡ್ಡ ಮಗ ಅಂದ್ರೆ ಇಮ್ಮಡಿ ಮದಕರಿ ನಾಯಕರ ಅಣ್ಣ ಗಂಡುಗೊಡಲಿ ಸರ್ಜೇರಾಯರ ಮಗ ಚಿಕ್ಕಣ್ಣ ನಾಯಕರಿಗೆ ಪಟ್ಟ ಕಟ್ಬೇಕು ತಾನೆ. ಇಮ್ಮಡಿ ಮದಕರಿ ನಾಯಕರಿಗೆ ಸಾಕು ಮಗ ಅಂತ ಓಬಣ್ಣ ನಾಯಕರನ್ನ ಕರ್ಕೊಂಬರ್ತಾರಲ್ಲ, ಆಗ ಇವರು ಕೋಪದ ಕಟ್ಟೆ ಒಡೆದು 2 ಕೊಲೆಗಳಲ್ಲಿ ಅದು ಪರ್ಯವಸಾನಗೊಳ್ಳುತ್ತೆ. ಅವನು ಪಾಪ ನಿಷ್ಪಾಪಿ. ಅವನು ಯಾರು? ಆ ಓಬಣ್ಣ ನಾಯಕ ಸಂಬಂಧವೇ ಇಲ್ಲದೆ ಬಂದು ತಾನು ಸಾವಿಗೆ ಈಡಾಗಬೇಕಾಗತ್ತೆ ಅಲ್ವಾ? ಸಂಬಂಧವೇ ಇಲ್ಲ. ಸಾಕು ಮಗ ಅಂದ್ಮೇಲೆ ಸಂಬಂಧವೇ ಇಲ್ವಲ್ರಿ. ಸಿಂಹಾಸನಕ್ಕೆ ರಕ್ತದ ಕುಡಿನೇ ಅಲ್ಲ ಅದು, DNA ಅಲ್ಲ ಅದು. ಸಂಬಂಧವಿಲ್ಲದೆ ಪಟ್ಟವೇರಿದ ತಪ್ಪಿಗೆ ತನ್ನ ಪ್ರಾಣವನ್ನೇ ಎರವಾಗಬೇಕಾಗತ್ತೆ. ಆಯ್ತಾ? ಸೊ ಹಾಗೇನ್ ಮಾಡ್ತಾರೆ, ಜನರ ಅಸಮಾಧಾನ ಹೆಚ್ಚುವುದಕ್ಕೆ ಕಾರಣವಾಯಿತು. ಓಬಣ್ಣನ ಪಟ್ಟಾಭಿಷೇಕ ಮಹೋತ್ಸವ ಕಾಲದಲ್ಲಿ ಕೊಡ್ಲಿಲ್ಲ ಅಂತೆಲ್ಲ ಅವ್ರನ್ನ ಆಕ್ರೋಶಗೊಂಡು ಜನರು ವಿಪರೀತವಾದ ಕೃತ್ಯಗಳನ್ನು ನಡೆಸಿಬಿಟ್ಟರು. ಆಯ್ತಾ? ಹೀಗೆ ಅವಾಂತರವಾಗಿದ್ದ ಕಾರಣ ನ್ಯಾಯವಾಗಿ ಹಕ್ಕುದಾರನಾದ ಸರ್ಜೇರಾಯನ ಮಗ ಚಿಕ್ಕಣ್ಣ ನಾಯಕರನ್ನು ಕರೆತರಲು ದಳವಾಯಿ ದೇಶಣ್ಣ ರಂಗಪ್ಪ ಇವರಿಬ್ಬರು ಬಿಳ್ಚೋಡಿಗೆ ಹೋಗಿ ಅಲ್ಲಿ ಇಳಿದುಕೊಂಡು ಚಿಕ್ಕಣ್ಣ ನಾಯಕರನ್ನ ಕಣಕುಪ್ಪೆಯಿಂದ ಅಲ್ಲಿಗೆ ಕರೆಸ್ಕೊಂಡು ಅವರಿಗೆ ಬಹಳವಾಗಿ ನಂಬಿಕೆ ಇಟ್ಟು ಹೇಳ್ತಾರೆ, ಚಿಕ್ಕಣ್ಣ ನಾಯಕರಿಗೆ ಬೇಡವೇ ಬೇಡ, ನಿಮ್ಮ ಸವಾಸ, ದುರ್ಗದ ಸವಾಸನೆ ಬೇಡ, ನೀವೇ ಏನಾರು ಹೊಡೆದಾಡ್ಕೊಳ್ಳಿ, ನಮಗೆ ಬೇಡ ಅಂತ ಒಂಥರ ವಿಷಾದ ಭಾವದಲ್ಲಿ, ವೈರಾಗ್ಯ ಭಾವದಲ್ಲಿ ಕಣಕುಪ್ಪೆಯಲ್ಲಿ ಇದ್ಬಿಟ್ಟಿರ್ತಾರೆ. ಇವರು ಬಿಳಿಚೋಡಿಗೆ ಹೋಗಿ ಇಳ್ಕೊಂಡು ಈ ದಳವಾಯಿಗಳಿಬ್ರು ಅವ್ರನ್ನ ಕಣಕುಪ್ಪೆಯಿಂದ ಬಿಳಿಚೋಡಿಗೆ ಕರೆಸಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿ ಬಹಳವಾಗಿ ನಂಬಿಕೆ ಇಟ್ಟು ಅವರನ್ನ ದುರ್ಗಕ್ಕೆ ಕರ್ಕೊಂಬಂದು ಚಿಕ್ಕಣ್ಣ ನಾಯಕರಿಗೆ ಶಕವರ್ಷ 1500
97ನೇ ರಾಕ್ಷಸ ಸಂವತ್ಸರ ಜ್ಯೇಷ್ಠ ಬಹುಳ 2ನೇ ಸೋಮವಾರದ ಸಿದ್ದೇಶ್ವರನ ಗುಡಿಯಲ್ಲಿ, ಸಂಪಿಗೆ ಸಿದ್ದೇಶ್ವರನ ಗುಡಿಯಲ್ಲಿ ಪಟ್ಟ ಕಟ್ತಾರೆ. ಸೇಮ್ ಅದೇ ಸಂಪಿಗೆ ಸಿದ್ದೇಶ್ವರನ ಗುಡಿ. ಅದಕ್ಕೆ ನಾನು ಹೇಳಿದ್ದು ಆ ಕಟ್ಟೆ ಬಹಳ ಪವಿತ್ರವಾದಂಥ ಕಟ್ಟೆ, ಅದರ ಮೇಲೆ ಹತ್ತಬೇಡಿ. ಎಲ್ಲರೂ ಪಟ್ಟಗಾಣಿಸಿಕೊಂಡಂತ ಸಂಪಿಗೆ ಸಿದ್ದೇಶ್ವರನ ಆವರಣ ಅದು. ಆಯ್ತಾ? ಆಗ ಹೊಸ ದೊರೆಯು ಈ ಪಟ್ಟಗಾಣಿಕೆಯಾಗಿ ಎಲ್ಲಾರ್ಗೂ ಪಟ್ಟಗಾಣಿಕೆ ಸಂದಾಯ ಮಾಡ್ತಾರೆ. ಚಿಕ್ಕಣ್ಣ ನಾಯಕರು ಸಂದಾಯ ಮಾಡ್ತಾರೆ. ಚಿಕ್ಕಣ್ಣ ನಾಯಕರು ಬಂದು ಕೂತ್ಕೋತಾರೆ. ಚಿಕ್ಕಣ್ಣ ನಾಯಕರು ನೋಡಿ, ಹುಲಿ ಮಗ ಹುಲಿನೇ ಅನ್ನೋದಕ್ಕೆ. ಚಿಕ್ಕಣ್ಣ ನಾಯಕರ ತಂದೆ ಯಾರು? ಗಂಡುಗೊಡಲಿ ಸರ್ಜೇರಾಯ, ಹುಲಿ, ದುರ್ಗದ ಹುಲಿ ಅವರೇನೆ. ಅವ್ರ ತಂದೆ ಯಾರು? ಕಸ್ತೂರಿ ರಂಗಪ್ಪ ನಾಯಕರು, ಅವರು ಹುಲಿ. ಅವರ ಮೊಮ್ಮಗ ಅದೇ ಬ್ಲಡ್ ಲೈನು ಚಿಕ್ಕಣ್ಣ ನಾಯಕ, ಅವನು ಹುಲಿನೇ. ಚಿಕ್ಕಣ್ಣ ನಾಯಕರು ಅವರೂ ಹುಲಿನೇ. ಅವರನ್ನ ನಮ್ಮ ಲಕ್ಷ್ಮಣ್ ತೆಲಗಾವಿ ಅವರು ಈ ಪುಸ್ತಕ ತಗೊಂಡಿದ್ದೀನಿ, ದುರ್ಗದ ರಾಜಕೀಯ ಚರಿತ್ರೆ, ಚಿತ್ರದುರ್ಗದ ನಾಯಕ ಅರಸರು, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಎಲ್ಲರದ್ದು ಮೆನ್ಷನ್ ಮಾಡಿದ್ದಾರೆ. ಅವರನ್ನ ಲಕ್ಷ್ಮಣ್ ತೆಲಗಾವಿ ಸಾಹೇಬರು ಕಸ್ತೂರಿ ಚಿಕ್ಕಣ್ಣ ನಾಯಕ 1675ರಿಂದ 1686ರವರೆಗೆ, ಅಂದ್ರೆ 11 ವರ್ಷ ರಾಜ್ಯ ಆಳ್ತಾರೆ ಇವರು. 1675 to 1686. ಆಲ್ಮೋಸ್ಟ್ ಅಲ್ಲಿಗೆ ವಿಜಯನಗರದವರು ನಾಮಾವಶೇಷ ಆಗೋಗಿರುತ್ತೆ. ನಾನು ಓದಿದ್ನಲ್ರಿ ಅಲ್ವಾ? 1565 ವಿಜಯನಗರ ಪತನ ಆಗಿ 100 ವರ್ಷಗಳಲ್ಲಿ ಅವರೆಲ್ಲರೂ ಹೆಸರಿಲ್ದಂಗೆ ಹೊರಟೋಗಿರ್ತಾರೆ. ವಿಜಯನಗರದ ಹೆಸರೇ ಇಲ್ದಿದ್ದಂಗೆ ಹೊರಟೋಗಿ ಮೈಸೂರು ಪ್ರವರ್ಧಮಾನಕ್ಕೆ ಬಂದ್ಬಿಟ್ಟಿರುತ್ತೆ ಅವಾಗೆಲ್ಲ. 1686 ಅಂದ್ರೆ ನಮ್ಮ ಚಿಕ್ಕದೇವರಾಜ ಒಡೆಯರ ಕಾಲ. ಚಿಕ್ಕದೇವರಾಜ ಒಡೆಯರು 1674 to 1704. ಸೊ ಆ ಕಾಲದಲ್ಲಿ ಇವರು ಇಲ್ಲಿ ಇವರು ಕೌಂಟರ್ ಪಾರ್ಟ್ ಆಗಿ ಕಸ್ತೂರಿ ಚಿಕ್ಕಣ್ಣ ನಾಯಕರು ಆಡಳಿತ ನಡೆಸ್ತಾ ಇರ್ತಾರೆ. ಆಯ್ತಾ? ರಾಜಕೀಯ ಇಲ್ಲಿ ಇವ್ರು ಬರ್ದಿದಾರಲ್ಲ, ಇವ್ರು ಏನ್ ಬರ್ದಿದ್ದಾರೆ ಅದನ್ನು ಓದಿ ಆಮೇಲೆ ಈ ಕಥೆ ಮುಂದುವರಿಸ್ತೀನಿ. ಯಾರು? ನಮ್ಮ ಲಕ್ಷ್ಮಣ್ ತೆಲಗಾವಿ ಅವರು. ರಾಜಕೀಯ ದೃಷ್ಟಿಯಿಂದ ಚಿಕ್ಕಣ್ಣ ನಾಯಕರು ಹಿಂದಿನ ಅರಸುಗಳಿಗಿಂತಲೂ ಹೆಚ್ಚು ಕಾಳಗದಲ್ಲಿ ತೊಡಗಿಸಿಕೊಳ್ಳಬೇಕಾಯಿತು. 1676ರಲ್ಲಿ ನಿಡಗಲ್ಲ ನಾಯಕರನ್ನ ಎದುರಿಸಿ ಚಳ್ಳಕೆರೆ ತಾಲೂಕಿನ ಸಾಣೆಕೊರೆ ಕೋಟೆಯನ್ನು ವಶಪಡಿಸಿಕೊಂಡರು. ಹಿಂದೆ ಹರಪನಹಳ್ಳಿಯವರು ವಶಪಡಿಸಿಕೊಂಡಿದ್ದ ಅಣಜಿ ಕೋಟೆಯನ್ನು ಈ ನಾಯಕನ ದಳವಾಯಿಗಳು ಮರುವಶ ಮಾಡಿಕೊಂಡು ನಾಯಕನಿಂದ ಉಡುಗೊರೆಗಳನ್ನು ಪಡೆದು ಸಂತುಷ್ಟರಾದರು. 1677ರಲ್ಲಿ, ಇದು ಬಹಳ ಇಂಪಾರ್ಟೆಂಟ್, 1677ರಲ್ಲಿ ಮೊಘಲರ ಶಂಶೇರ್ ಖಾನ್ ಹರಿಹರವನ್ನ ಮುತ್ತಿಗೆ ಹಾಕ್ತಾನೆ. ಮೊಘಲರ ಶಂಶೇರ್ ಖಾನ್ ಬಂದು ಹರಿಹರವನ್ನ ಮುತ್ತಿಗೆ ಹಾಕ್ತಾನೆ. ಹರಿಹರದಲ್ಲಿ ಸುಬೇದಾರನಾಗಿದ್ದಂಥವನು ಶೇರ್ ಖಾನ್. ಯಾವಾಗ ಶಂಶೇರ್ ಖಾನ್ ಬಂದು ಹರಿಹರವನ್ನ ಮುತ್ತಿಗೆ ಹಾಕ್ತಾರೆ, ಆಗ ಅಲ್ಲಿ ಸುಬೇದಾರನಾಗಿದ್ದವನು ಶೇರ್ ಖಾನ್ ಹರಿಹರದಿಂದ ಚಿತ್ರದುರ್ಗಕ್ಕೆ ಬರ್ತಾನೆ. ಹರಿಹರ, ದಾವಣಗೆರೆ, ಚಿತ್ರದುರ್ಗ. ದಾವಣಗೆರೆ ದಾಟ್ಕೊಂಡು ಚಿತ್ರದುರ್ಗಕ್ಕೆ ಬಂದು ಚಿಕ್ಕಣ್ಣ ನಾಯಕರನ್ನ ಕಾಣ್ತಾನೆ. ಕಂಡು ಹೇಳ್ತಾನೆ, ನೋಡಿ ಹಿಂಗೆ ಮುಘಲರ ಶಂಶೇರ್ ಖಾನ್ ಬಂದು ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ದಾನೆ, ಅವನನ್ನ ನೀವು ಓಡಿಸ್ಬೇಕು, ಈ ಆಪತ್ತಿನಿಂದ ನನ್ನನ್ನು ಪಾರು ಮಾಡಬೇಕು. ಶಂಶೇರ್ ಖಾನು 6000 ಕುದುರೆ 12,000 ಕಾಲು ಬಲ ಬಂದು ಹರಿಹರವನ್ನು ಮುತ್ತಿದನು. 6,000 ಅಶ್ವದಳ, 12,000 ಕಾಲಾಳು, ಎರಡನ್ನೂ ತಗೊಂಬಂದು ಹರಿಹರವನ್ನು ಮುತ್ತುತ್ತಾರೆ. ಚಿಕ್ಕಣ್ಣ ನಾಯಕರಿಗೆ ಬಂದು ಶೇರ್ ಖಾನ್ ಚಿಕ್ಕಣ್ಣ ನಾಯಕರು ಬಂದು ಸಹಾಯ ಕೇಳ್ತಾರೆ. ಆಗ್ಲಿ ಬನ್ನಿ, ನಾವಿಬ್ರು ಸೇರಿ ಆ ಶಂಶೇರ್ ಖಾನ್ ಏನು ಅಂತ ನೋಡೋಣ ಅಂತ ಹೇಳಿ ಅಲ್ಲಿಂದ ಶೇರ್ ಖಾನನ್ನು ಕರ್ಕೊಂಡು ಚಿತ್ರದುರ್ಗದಿಂದ ಸೈನ್ಯ ಎತ್ಕೊಂಡು ಹೋಗಿ ಬಾರೆಗುಡ್ಡಕ್ಕೆ ಹೋಗಿ ಸೈನ್ಯದೊಡನೆ ಇಳಿದುಕೊಳ್ತಾರೆ. ಆ ದಿವಸ ರಾತ್ರಿಯೇ ಬಾರೆಗುಡ್ಡಕ್ಕೆ ಹೋಗಿ ಇಳ್ಕೋತಾರೆ ಹರಿಹರದ ಹತ್ರ. ಆ ದಿವಸ ರಾತ್ರಿಯೇ ಆ ಗುಡ್ಡದಲ್ಲಿದ್ದ ಮರಗಳಿಗೆಲ್ಲ ಪಂಜು ಕಟ್ಟಿಸಿ, ಎತ್ತುಗಳ ಕೋಡಿಗೆ ದೀವಟಿಗೆ ಕಟ್ಟಿಸಿ, ನಗಾರಿಯವರನ್ನು, ಕಹಳೆಯವರನ್ನು, ವಾದ್ಯದವರನ್ನು ಗುಡ್ಡದಲ್ಲಿಯೇ ಇಟ್ಟು ಏಕಕಾಲದಲ್ಲಿ ಶಬ್ದ ಮಾಡಿಸಿ, ಢಮ್ 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 ಏಕಕಾಲದಲ್ಲಿ ಶಬ್ದ ಮಾಡಿಸಿ, ಹುಲ್ಲು ಹಾಸಿ ಅದಕ್ಕೆ 100-200 ಬಾಣಗಳಿಗೂ ಏಕಕಾಲದಲ್ಲಿ ಬೆಂಕಿ ತೋರಿಸಿ ಅದನ್ನ ಶಂಶೇರ್ ಖಾನನ ಡೇರೆ ಮೇಲೆ ಪ್ರಯೋಗ ಮಾಡ್ತಾರೆ. ರಾತ್ರಿ ಎಲ್ಲ ಇಡೀ ಬಾರೆಗುಡ್ಡಕ್ಕೆ ಇದ್ದಂತ ಮರಗಳಿಗೆಲ್ಲ ಪಂಜು ಕಟ್ಟಿಸಿ ಬೆಂಕಿ ಹತ್ತಿಸ್ಬಿಟ್ಟಿರ್ತಾರೆ. ಅವರ ಹತ್ರ ಇದ್ದಂತ ಎತ್ತುಗಳಿಗೆಲ್ಲ ಬೆಂಕಿ ಕಟ್ಟಿಸಿ 200 ಬಾಣಗಳಿಗೆ ಪಂಜು ಕಟ್ಟಿಸಿ ಶಂಶೇರ್ ಖಾನನ ಕ್ಯಾಂಪ್ ಮೇಲೆ ಫೈರ್ ಮಾಡಿಸ್ತಾರೆ. ಈ ಒಟ್ಟು ಬೇಗೆಯನ್ನು ಕಂಡು ಅದೆಷ್ಟು ದಂಡೆಂದು ಶತ್ರುಗಳು ತಿಳಿದುಕೊಂಡು ಭೀತರಾದರು. ಇದನ್ನ ನೋಡ್ತಾರೆ, ಇಡೀ ಬಾರೆಗುಡ್ಡನೇ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಅಲ್ಲಿ 200 ಬಾಣಗಳು ಮೇಲಿಂದ ಮೇಲೆ ಬಂದು ಬೀಳ್ತಾ ಇದೆ.
100 ಜೊತೆ ಎತ್ತುಗಳಿಗೆ ಪಂಜುಗಳನ್ನ ಅದ್ರ ಕೊಂಬು ಕಟ್ಬಿಟ್ಟಿದ್ದಾರೆ. ಅವು ಬಂದು ಕ್ಯಾಂಪ್ ಮೇಲೆ ನುಗ್ತಾ ಇದೆ. ಶಂಷೇರ್ ಖಾನ್ ಕಡೆ ಅವ್ರು ಏನ್ ತಿಳ್ಕೊಂಡ್ರು, ಇದಿಷ್ಟು ಚಿತ್ರದುರ್ಗದ ದಂಡೆ ಅಂತ ತಿಳ್ಕೊಂಡ್ರು. ಕಗ್ಗತ್ತಲ ರಾತ್ರಿ, ನೀವು 17ನೇ ಶತಮಾನದಲ್ಲಿ ಹೇಗಿತ್ತು ರಾತ್ರಿಗಳು ಅಂತ ತಿಳ್ಕೊಳ್ರಿ. ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋ ಕಾಲ. ಈಗ ನಮಗೆ ಹಗಲು ಯಾವುದು ರಾತ್ರಿ ಯಾವುದು ಏನು ಗೊತ್ತಾಗಲ್ಲ. ಅಷ್ಟು ಬೆಳಕಿನಲ್ಲಿ ಜೀವನ ಮಾಡ್ತಾ ಇದೀವಿ ನಾವು. ನೇಚರಿಂದ ತುಂಬಾ ದೂರ ಬಂದ್ಬಿಟ್ಟಿದೀವಿ. ಹಾಗೆಲ್ಲ ನೇಚರಲ್ಲೇ ಇದ್ರು, ನಿಸರ್ಗದಲ್ಲೇ ಇವರೆಲ್ಲ ಬದುಕಿದ್ದವರು. ಕಗ್ಗತ್ತಲ ರಾತ್ರಿ ಅಂದ್ರೆ ಹೆಂಗಿರ್ತಿತ್ತು. ಆ ಕಗ್ಗತ್ತಲ ರಾತ್ರಿಯಲ್ಲಿ ಇಡೀ ಬಾರೆಗುಡ್ಡ ಬೆಂಕಿ ಹೊತ್ತಿಕೊಂಡಂತೆ ಕಾಣುತ್ತಾ, ಆ ಎತ್ತುಗಳೆಲ್ಲ ಇವ್ರ ಮೇಲೆ ದಾಳಿ ಮಾಡುತ್ತಾ 100-200 ಬಾಣಗಳು ಏಕಕಾಲದಲ್ಲಿ ಶಂಷೇರ್ ಖಾನನ ಕ್ಯಾಂಪ್ ಮೇಲೆ ದಾಳಿ ಮಾಡ್ತಾ ಇದೆ ಅಂತಂದ್ರೆ ಶಂಷೇರ್ ಖಾನನ ಎದೆಗುಂಡಿಗೆ ಹೇಗೆ ನಡುಗಿರಬೇಡ. ದಟ್ ಈಸ್ ಚಿಕ್ಕಣ್ಣ ನಾಯಕ, ದಟ್ ಈಸ್ ಜೂನಿಯರ್ ಸರ್ಜೇರಾಯ. ಅರ್ಥ ಆಯ್ತಾ? ದೊರೆಯು ಸಕಲ ಬಲ ಸಮೇತರಾಗಿ ರಾತ್ರಿ ಹೊಳೆಹಂಚಿನಲ್ಲಿಯೇ ಹೊರಟು ಹರಿಹರದ ಪಡವಲ ಕಡೆ ಕೊಡೆಯಾಲದ ಬಳಿ ಹಾದು ತಳಿಗಳ ಮೇಲೆ ಬಿದ್ದು ಕಡಿದು ಬಲಸನೆ ಸಮೇತನಾಗಿ ಊರೊಳಕ್ಕೆ ಹೊಕ್ಕು ಪ್ರತಿದಿನವೂ ಹೊರಕ್ಕೆ ಬರುತ್ತಾ ಯುದ್ಧ ಮಾಡುತ್ತಾ ಬಂದರು. ಅರ್ಥ ಆಯ್ತಾ? ಸೀದಾ ಇಲ್ಲಿಗೆ ಬಂದ್ರು, ಹರಿಹರದ ಬಾರ್ಡರ್ಗೆ ಬಂದ್ರು. ಹರಿಹರದ ಬಾರ್ಡರ್ಗೆ ಬಂದು ಹೊಳೆ ಹಂಚಿನಲ್ಲೇ ಬಂದು ಹರಿಹರಕ್ಕೆ ಎಂಟ್ರಾಗಿ ಎವ್ರಿ ಡೇ ಹಾಕೊಂಡು ರುಬ್ಬಿದ್ರು ಶಂಷೇರ್ ಖಾನ್. ಯಾವಾಗ ಈ ತರ ದಿನ ಹಗಲು ರಾತ್ರಿ ಯುದ್ಧ ನಡೆಯಕ್ಕೆ ಬಂತು, ಇಲ್ಲಿ ನೀವು ಬೇಡರ ಪಡೆಯ ಕ್ಷಾತ್ರವನ್ನು ಅಬ್ಸರ್ವ್ ಮಾಡ್ರಿ. ನಿದ್ದೆಯೇ ಇಲ್ಲ. ಹಗಲು ರಾತ್ರಿಗಳನ್ನ ಒಂದು ಮಾಡಿ ಶಂಷೇರ್ ಖಾನನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾ ಇದ್ದಾರೆ ಇವರು. ಹಣ್ಣುಗಾಯಿ ನೀರ್ಗಾಯಿ. ಶಂಷೇರ್ ಖಾನಂಗೆ ತಲೆ ಕೆಟ್ಟೋಯ್ತು. ಇಂಥ ಯುದ್ಧವನ್ನೇ ಅವನ ಜೀವಮಾನದಲ್ಲಿ ನೋಡಿದವನಲ್ಲ. ಇವ್ರನ್ನ ಎದುರಾಕೊಂಡು ನಾಯಕರನ್ನ ಯಾರು ಬದುಕಿದವ್ರು ಉಂಟೇನ್ರಿ? ಚಿತ್ರದುರ್ಗದ ನಾಯಕರ ಹೆಸರನ್ನು ಎದುರಾಕೊಂಡು ಯಾರು ಬದುಕಿದವರು ಉಂಟೆ? ಶಂಷೇರ್ ಖಾನನಿಗೆ ಈ ಸತ್ಯ ಆಗರ್ಥ ಆಗುತ್ತೆ. ಶಂಷೇರ್ ಖಾನನ ದಂಡು ಇದನ್ನು ತಡೆಯಲಾರದೆ ಎದ್ದು ಓಡಿತು. ಕೋಟೆ ಶತ್ರುಗಳ ವಶವಾಗಲಿಲ್ಲ. ಹರಿಹರದ ಶೇರ್ ಖಾನನಿಗೆ ಈ ಕೋಟೆಯ ಅಧಿಕಾರವನ್ನು ಮೊದಲಿನಂತೆ ಇಟ್ಟಿದ್ದರಿಂದ ಶೇರ್ ಖಾನನು ದೊರೆಗೆ ಅಪರಿಮಿತವಾದಂಥ ಕಾಣಿಕೆಗಳನ್ನು ಕೊಟ್ಟರು. ಅಪರಿಮಿತವಾದಂಥ ಕಾಣಿಕೆಗಳನ್ನು ಕೊಡ್ತಾರೆ. ಕೊಟ್ಟು ಅವರನ್ನ ಸನ್ಮಾನ ಮಾಡಿ ಚಿಕ್ಕಣ್ಣ ನಾಯಕರನ್ನ ದುರ್ಗಕ್ಕೆ ವಾಪಸ್ ಕಳಿಸ್ತಾರೆ. ನೋಡ್ರಿ ಹೆಂಗೆ ಇಂಥ ಅಪ್ರತಿಮ ವೀರ ಚಿಕ್ಕಣ್ಣ ನಾಯಕರನ್ನೂ ಎದುರಿಸುವಂತ ಮತ್ತೊಬ್ಬ ವೀರ ಇರ್ತಾನೆ ಕಣ್ರಿ. ನೋಡ್ರಿ, ಮರಕಿನ ಮರ ದೊಡ್ಡದು ಅನ್ನೋದು ಹೇಳೋದು ಅದಕ್ಕೇನೆ. ಇಂಥ ಚಿಕ್ಕಣ್ಣ ನಾಯಕರನ್ನು ಎದುರಿಸಿ ಗೆಲ್ಲಬಲ್ಲಂತ ಮತ್ತೊಬ್ಬ ಧೀರ ಇರ್ತಾನೆ. ಪೈಂಗಳ ಸಂವತ್ಸರದಲ್ಲಿ ಇಕ್ಕೇರಿ ದೊರೆಗಳ ಫೌಜುದಾರ ಕಾಸರಗೋಡು ತಿಮ್ಮಯ್ಯ ದಂಡು ತೆಗೆದುಕೊಂಡು ಬಂದು ದುರ್ಗವನ್ನು ದಾಳಿ ಮಾಡಿದನು. ನೋಡ್ರಿ, ಅವನು ಬಂದು ದಾಳಿ ಮಾಡ್ತಾನೆ. ದಾಳಿ ಮಾಡಿ ಅವನು ದುರ್ಗವನ್ನ ದಾಳಿ ಮಾಡಿ ವಾಪಸ್ ಹೋಗೋದ್ರೊಳಗೆ ಅದವಾನಿನಲ್ಲೇ ಅವನು ದಾರಿಯಲ್ಲೇ ಸತ್ತೋಗ್ಬಿಡ್ತಾನೆ. ಯಾರು? ಈ ಕಾಸರಗೋಡು ತಿಮ್ಮಯ್ಯ ಅನ್ನೋಂಥ. ಅದಾದ ಮೇಲೆ ದುರ್ಗದ ನಮ್ಮ ಚಿಕ್ಕಣ್ಣ ನಾಯಕ, ಕಸ್ತೂರಿ ಚಿಕ್ಕಣ್ಣ ನಾಯಕರು ರಾಯದುರ್ಗದ ಮೇಲೆ ದಾಳಿ ಮಾಡ್ತಾರೆ. ಕ್ರಿಸ್ತಶಕ 1678ರಲ್ಲಿ ರಾಯದುರ್ಗವನ್ನು ಮುತ್ತಿ ಲಗ್ಗೆಕ್ಕಿದಾಗ ಬಂಟುಗಳ ಬೊಮ್ಮಣ್ಣ ನಾಯಕ, ಆಗ ರಾಯದುರ್ಗವನ್ನು ಆಳ್ತಿದ್ದವನು, ಇವರು ನಮ್ಮ ಲಕ್ಷ್ಮಣ ತಲಗಾವಿ ಅವರು ಬರೆದಿದ್ದಾರೆ. ಬಂಟುಗಳ ಬೊಮ್ಮಣ್ಣ ನಾಯಕರು ರಾಯದುರ್ಗವನ್ನ ಯಾವಾಗ ಮುತ್ತಿಗೆ ಹಾಕ್ತಾರೆ, ರಾಯದುರ್ಗದ ಸೀಮೆಯ ಪಾಳೆಗಾರ ಬಂಟುಗಳ ಬೊಮ್ಮಣ್ಣ ನಾಯಕರು ಊರು ಬಾಗಿಲಿಗೆ ಬಂದು ಊರ ಬಾಗಿಲ ಕೀಯನ್ನ, ಊರ ಬಾಗಿಲನ್ನ, ಅದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನೋಡ್ರಿ. ಊರ್ ಬಾಗಿಲಿಗೆ ಬರ್ತಾರೆ, ಕೋಟೆ ಬಾಗಿಲಿಗೆ ಬಂದು ಕೋಟೆ ಬಾಗಿಲ ಈಚೆ ತೆಗೆದ್ರೆ ಇಲ್ಲಿ ನಮ್ಮ ಚಿತ್ರದುರ್ಗ ಚಿಕ್ಕಣ್ಣ ನಾಯಕರ ಸೇನೆ. ಬಂಟುಗಳ ಬೊಮ್ಮಣ್ಣ ನಾಯಕರು ಕೋಟೆ ಒಳಗಡೆ ಅರಮನೆಯಿಂದ ಬರ್ತಾರೆ, ಕೋಟೆ ಬಾಗಿಲು ತೆಗೆಸ್ತಾರೆ, ಚಿಕ್ಕಣ್ಣ ನಾಯಕರನ್ನ ಎದುರುಗೊಳ್ತಾರೆ. ಸ್ವಾಮಿ, ರಾಯದುರ್ಗವನ್ನ ಮುತ್ತಿಗೆ ಹಾಕಕ್ ಬಂದಿದ್ದೀರಿ, ಯಾಕೆ ಸುಮ್ಮನೆ ಮೈಕೈ ನೋಯಿಸ್ಕೋತೀರಾ? ತಗೊಳ್ಳಿ ನಮ್ಮ ರಾಯದುರ್ಗದ ಕೀ ಅಂತ ಕೋಟೆ ಬಾಗಿಲ ಕೀಯನ್ನ, ರಾಜ ಮುದ್ರೆಯನ್ನ, ಕೋಟೆ ಬಾಗಿಲ ಮುದ್ರೆಯನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ ಬಂಟುಗಳ ಬೊಮ್ಮಣ್ಣ ನಾಯಕರು. ಚಿತ್ರದುರ್ಗದ ಚಿಕ್ಕಣ್ಣ ನಾಯಕರ ಹಿರಿಮೆ ಎಲ್ಲಿವರೆಗೆ ಹಬ್ಬಿರುತ್ತೆ ಅನ್ನೋದಕ್ಕೆ ಇದು ನಿದರ್ಶನ. ಕೋಟೆ ಬಾಗಿಲ ಚಾಬಿಯ ಮುದ್ರೆಯನ್ನ, ರಾಜ ಮುದ್ರೆಯನ್ನ ಬಂಗಾರದ ಹರಿವಾಣದಲ್ಲಿಟ್ಟು ಚಿಕ್ಕಣ್ಣ ನಾಯಕರಿಗೆ ಒಪ್ಪಿಸ್ಬಿಡ್ತಾರೆ. ತಗೊಳ್ಳಿ ಸ್ವಾಮಿ, ಇಡೀ ರಾಯದುರ್ಗನೇ ನಿಮ್ದು, ತಗೊಳ್ಳಿ, ಇಡೀ ರಾಯದುರ್ಗನೇ ನಿಮ್ದು, ತಗೊಳ್ಳಿ ಇದನ್ನ ಅಂತ ಕೊಟ್ಬಿಡ್ತಾರೆ. ಇಷ್ಟೇ ಅಲ್ಲ ಸ್ವಾಮಿ, ನನ್ನ ಮಗಳನ್ನು ಕೊಟ್ಟು ನಿಮಗೆ ಮದುವೆ ಮಾಡ್ತೀನಿ, ರಾಯದುರ್ಗ ಒಪ್ಪಿಸ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ ಅಂದ್ಬಿಡ್ತಾರೆ. ಆಗ ಚಿಕ್ಕಣ್ಣ ನಾಯಕರು ಯುದ್ಧ ಬೇಡ ಅಂಥೇಳಿ ಆ ಕೋಟೆಯ ಬಾಗಿಲ ಚಾಬಿಯನ್ನು, ಆ ರಾಜಮುದ್ರೆಯನ್ನು ಅವರಿಗೆ ವಾಪಸ್ ಕೊಟ್ಟು
ಅಲ್ಲೇ ನೀವಿರಿ, ನೀವು ನೋಡ್ಕೊಂಡಿರಿ, ನಮ್ಮ ಜೊತೆನೇ ಇರಿ ಅಂತ ಹೇಳಿ ಅವನ ಮಗಳನ್ನ ಮದುವೆ ಮಾಡ್ಕೊಂಡು ಚಿಕ್ಕಣ್ಣ ನಾಯಕರು ವಾಪಸ್ಸು ದುರ್ಗಕ್ಕೆ ಬರ್ತಾರೆ. ನೋಡ್ರಿ ಹೇಗೆಲ್ಲ ನಾಯಕರು ಯುದ್ಧವನ್ನು ತಪ್ಪಿಸ್ತಿದ್ರು, ನಿಷ್ಪಾಪಿಗಳ ಸಾವನ್ನು ತಪ್ಪಿಸ್ತಾ ಇದ್ರು, ಹೇಗೆಲ್ಲ ಕಾಂಪ್ರಮೈಸ್ ಆಗ್ತಾ ಇತ್ತು. ಆಗ ಹೆಣ್ಣು ಮಕ್ಕಳು ಎಷ್ಟು ಪಾತ್ರವನ್ನು ವಹಿಸ್ತಾ ಇದ್ರು ಅಂತ ಈಗ ಗೊತ್ತಾಗುತ್ತೆ. ಮಹತ್ತರ ಪಾತ್ರ ಹೆಣ್ಣುಮಕ್ಕಳದ್ದು. ಎರಡು ರಾಜ್ಯಗಳ ನಡುವಿನ ಯುದ್ಧವನ್ನ ತಪ್ಪಿಸ್ತಾ ಇದ್ದಿದ್ದೇ ಈ ಹೆಣ್ಣು ಮಕ್ಕಳು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮದುವೆ ಆಗಿ ಅನೇಕ ಯುದ್ಧಗಳನ್ನು ತಪ್ಪಿಸಿ ಅನೇಕ ನಿಷ್ಪಾಪಿಗಳ ಜೀವವನ್ನು ಉಳಿಸಿದಂಥ ಆ ಹೆಣ್ಣು ಮಕ್ಕಳ ಆ ತಾಯಂದಿರ ಪಾದಕ್ಕೆ ನಮೋ ನಮಃ ಅಲ್ವೇನ್ರಿ. ನೀವು ನಮಸ್ಕಾರ ಹಾಕಿ. ಚಿಕ್ಕಣ್ಣ ನಾಯಕರು ಬಹಳ ಅಮೋಘವಾದಂಥ ಚರಿತೆ ಇನ್ನು ಮುಂದಕ್ಕಿದೆ. ಸೋಮವಾರ